ಸೊನ್ನಲಗಿರಿ ಸಿದ್ದರಾಮನಂತೆ. ಸಿದ್ದರಾಮ ಏನು ಮಾಡ್ತಾನೆ? ಎಲ್ಲಿಗೆ ಹೋದಪ್ಪ? ಶ್ರೀಗಿರಿಗೆ ಹೋದ. ಇವರು ಹೋಗಿದ್ರು ಎಷ್ಟೋ ಜನ. ಹೋದರೂ ಸಹಿತ ಅವರು ಮಲ್ಲಯ್ಯನ ನೋಡಿತಿಲ್ಲ, ಲಿಂಗ ನೋಡಿದ್ರು ಅಷ್ಟೇ, ಶಿಲಾಲಿಂಗ ನೋಡಿದರು. ಖರೆ ಅಪರೋಕ್ಷ ಮಲ್ಲಯ್ಯನ ಕಂಡಿತಿಲ್ಲ. ಸಿದ್ದರಾಮಂತನ ನಾ ನೋಡಿದವ ಇವ ಅಲ್ಲ, ಬ್ಯಾರೆ ಇದ್ದ. ಕೈಯಾಗ ತ್ರಿಶೂಲ್ ಇತ್ತು, ರುದ್ರಾಕ್ಷ ಇದ್ದು, ಜಡಜೂಡದಾರಿ ಇದ್ದ, ಜಡ್ಯಾಗ ಗಂಗಾ ಜಿಗಿತ್ತಿದ್ಲು, ಹುಲಿ ಚರ್ಮ ಸುತ್ತಿದ್ದ, ರುಂಡ್ಮಾಲೆ ಹಾಕ್ಕೊಂಡಿದ್ದ. ಅಂಥವ್ ನೋಡಿನಿ ಅಂದ್ಕೊಳ್ಳೆ ಸುಳೆ ಬಗನೆ ಇಲ್ಲದ್ದೇನಾರು ನಾಟಕದಾಗ ನೋಡಿ ನೋಡಂದ್ರತ್ತವ್ರು. ನಾನು ನೋಡಿದ್ದ ಅವನಿಗೆ ಅಂತ. ಕೊನೆಗೆ ಅವರೆಲ್ಲ ಬಹಿಷ್ಕಾರ ಮಾಡ್ತಿರ್ತಾರೆ. ಜಗತ್ತಿನೊಳಗಿರ್ತಕ್ಕಂಥ ಕೋಟ್ಯಾಂತರ ಜನಗಳೆಲ್ಲ ಪಾದಯಾತ್ರೆ ಮಾಡ್ಕತ್ ಬರ್ತಾರೆ. ಸುಮ್ಕೇನದ ಸುಳ್ಳಿಗಾಗೇನ ಇವನಿಗಾಗೆ ಬರ್ತಿರ್ತಾರೆ. ಇವನೇ ಇಲ್ಲಂದ ಬಳಕ ನೀನು ದೇವನ ನೋಡಲಿ ಹೋಗುವಂತ ಹೊರಗೆ ಹಾಕಿದ್ರು. ಸಿದ್ದರಾಮ ಗಿಡಕ್ಕೆ ಕೇಳ್ತಾನೆ, ಪಕ್ಷಿಗೆ ಕೇಳ್ತಾನೆ, ಕಲ್ಲಿಗೆ ಕೇಳ್ತಾನೆ, ಮಲ್ಲಯ್ಯ ನೋಡ್ರಿ ಅಂತ ಯಾರೂ ಹೇಳಿಲ್ಲ. ಕೊನೆಗೆ ನಿರ್ಧಾರಕ್ಕೆ ಬರ್ತಾನೆ. ಏನಂತ? ಅಪ್ಪ, ನವಣೆಯ ಹೊಲದಲ್ಲಿ ನನಗೆ ಬೇಡಿದಂಥ ಮಸರ ಅನ್ನಿನ ಬುತ್ತಿಯನ್ನು ಉಳ್ಳಾರ್ದನ ಹಂಗ ಬಂದಿಯಲ್ಲ, ನೀ ಭೇಟಿಯಾದಿ ಚಲೋ, ಇಲ್ಲಾಂದ್ರೆ ಈ ಕಮರಿ ಕೊಳ್ಳದೊಳಗೆ ನಾನು ಹಾರಿ ನನ್ನ ಪ್ರಾಣ ಬಿಡುತ್ತೇನೆ ಅಂತ ಹೇಳಿದಾಗ ಸಿದ್ದರಾಮ ಬಂದು ಏನು ಮಾಡ್ದಪ್ಪ? ಕೈ ಹಿಡ್ದ. ಎದಕ್ಕೆ ಹಿಡ್ದನ್ರಿ? ಅವನಿಗೇನು ಬೆಳ್ಳಿ ಕೊಟ್ಟಾನ, ಏನು ಬಂಗಾರ ಕೊಟ್ಟಾನ, ಏನು ಹೊಲ ಕೊಟ್ಟಾನ, ಏನು ದನ ಕೊಟ್ಟಾನ, ಮಠಕ್ಕೆ ಏನು ಕೊಟ್ಟಾನ್ರಿ? ಸಿದ್ದರಾಮ ಏನು ಕೊಟ್ಟಾನ ಹೇಳ್ಕೊಂಡು? ಏನೂ ಕೊಟ್ಟಿಲ್ಲ, ಭಾವ ಕೊಟ್ಟಾನ. ನಮ್ಮಲ್ಲಿ ಸಿಂದಗಿ ತಾಲೂಕದೊಳಗೆ ಒಂದು ದೇವಸ್ಥಾನ ಬರ್ತದೆ, ಗ್ವಾಲ್ಗೇರಿ ಗೊಲ್ಲಾಳೇಶ್ವರ ಅಂಥೇಳಿ. ಈ ಕಡೆ ಭಾಳ ಜಾಸ್ತಿ ಪರಿಚಯ ಇರ್ಲಿಕ್ಕಿಲ್ಲ. ಇಲ್ಲಿಂದ ಸುಮಾರು 200 ಕಿಲೋಮೀಟರ್ ಮೇಲ್ಪಟ್ಟಾಗ್ತಾ ಇದೆ. ವಿಜಯಪುರ್ಲಿಂದ ಶ್ರೀಶೈಲಕ್ಕೆ ಹೋಗ್ತಕ್ಕಂಥ ಹೆದ್ದಾರಿ ಒಳಗದ. ಅವ ಗೊಲ್ಲಾಳ ಅಂತಂದ್ರೆ ಕುರುಬ ಸಮಾಜದವ, ಹಾಲ್ಮತ ಪರಂಪರೆಯವ. ಭಾಳ ತಂದಿಗೆ ಒಬ್ಬನೇ ಮಗ, ಭಾಳ ದಿನ ಹುಟ್ಟಿದ್ದ. ಹುಟ್ಟಲಿ ಭಾಳ 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 ಅವ ಮಂದಿದ್ದ. ಮಂದಂದ್ರೆ ಏನು? ಅವನಿಗೇನಾರ ಶಾಲೆ ಕಲಿಸ್ಬೇಕಂತಂದ್ರೆ ಅದು ತಿಳ್ಕೊಳ್ಳುವಂಥ ಶಕ್ತಿ ಇಲ್ಲ. ಹಾಗಾಗಿ ತಂದೆ ಏನು ಮಾಡಿದ್ದ, ಇನ್ನು ಮತಿಹೀನದ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ದನ ಕುರಿಗಳನ್ನೇ ಹಚ್ಚಬೇಕಾಗ್ತದೆ. ಕುರಿಗಳನ್ನು ಮೈಸಾಕ ಹಚ್ಚದ. ಕುರಿಗಳ ಮೇಲೆ ಇಷ್ಟು ಶ್ರದ್ಧಾ ಐತ್ರಿ. ಒಂದು ಭಾಳ ಚೆನ್ನಾಗಿ ಮೈಸ್ತಿದ್ದ, ಚಲೋ ನೀರು ಕುಡಿಸ್ತಿದ್ದ. ಒಂದು ಸಲ ಈಗೇನು ಯುಗಾದಿ ಬಂತಲ್ಲ, ಜನರೆಲ್ಲ ಶ್ರೀಶೈಲಕ್ಕೆ ಅವರೆಲ್ಲ ಉಘೆ 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 ಅಂತಿದ್ರು. ಅವ ನೋಡಿ ಅಲ್ಲೇ ಡಂಬಳ ಅಂತ ಬರುತ್ತೆ, ಈಚ ಕಡೆ ಗೋಲ್ಗೇರಿ, ಅದು ಆಚ ಕಡೆ ಡಂಬಳ. ಅವನ ಮೂಲ ಹುಟ್ಟು ಭೂಮಿ ಅಂತಂದ್ರೆ ಢವಳೇಶ್ವರ ಅಂತ ಬರ್ತದೆ, ಅಲ್ಲೇ ಸಿಂದಗಿ ತಾಲೂಕಿನೊಳಗೆ. ನಾನು ಅಲ್ಲಿ ಹೋಗ್ತಾ ಇರ್ತಿರ್ತೀನಿ ಸದಾ. ಆ ಗೊಲ್ಲಾಳ ಆ ಯಾತ್ರಿಕರನ್ನು ಹೋಗಿ ಸಂದರ್ಶನ ಮಾಡ್ತಾನೆ. ಕೇಳ್ತಾನೆ ಅವರಿಗೆ, ಅಪ್ಪ ತಾವು ಎಲ್ಲಿ ಹೊರಟಿದ್ರಿ? ಇದೇನೋ ಉಘೆ ಅಂತಿರಲ್ಲ ಅಂದ್ಕೂಡಲೇ ಅವ್ರು ಹೇಳಿದ್ರಂತ, ನಾವು ಶ್ರೀಶೈಲಕ್ಕೆ ಹೊಂಟೀವಿ. ಹೌದಾ? ಅಲ್ಲೇನದ? ಲಿಂಗದ ಅಂತ ಹೇಳಿದ್ರು ಅವರು. ಏನಂದ್ರೆ ಅವರು? ಲಿಂಗದ. ಹಂಗಾರ ಈ ನೀವು ಶ್ರೀಗಿರಿ ಜಾತ್ರೆಯನ್ನು ಮುಗಿಸ್ಕೊಂಡು ಮರಳಿ ಬರಾಗ ನನಗೊಂದು ಲಿಂಗ ತಗೊಂಡು ಬರ್ರಿ ಅಂದ. ಏನಂದ್ರಿ? ಲಿಂಗ ತಗೊಂಡು ಬರ್ರಿ ಅಂತ ಹೇಳ್ದ. ಆಯ್ತಂತ ಅದರೊಳಗೊಬ್ಬ ಆದಯ್ಯ ಸ್ವಾಮಿಗಳು ಅಂತ ಹೇಳಿದ್ರು. ಅವ್ರ ಕೈಯಾಗ ತನ್ನ ಧೋತ್ರ ಮಲ್ಗಂಟಿನೊಳಗೆ ಕಟ್ಟಿರ್ತಕ್ಕಂಥದ್ದು ಒಂದು ದುಡ್ಡು ತೆಗೆದು ಅವ್ರ ಕೈಯಾಗ ಕೊಡುತ್ತಾನೆ. ಅಪ್ಪಗಳೇ, ನೀವು ಜಾತ್ರೆ ಮಾಡ್ಕೊಂಡು ಬರಾಗ ನನಗೊಂದು ಲಿಂಗಪ್ಪನ ತಗೊಂಡು ಬರ್ರಿ. ಆತಪ್ಪ ಅಂಥೇಳಿ ತಗೊಂಡು ಹೋದರು. ಜಾತ್ರೆ ಎಲ್ಲ ಮುಗೀತು. ಆದರೆ ಕುರುಬ ಗೊಲ್ಲಾಳ ಕೊಟ್ಟಂಥ ದುಡ್ಡ ಅವ್ರ ಹೋಟೆಲ್ದಾಗ ಖರ್ಚು ಮಾಡಿದ್ರು. ಆ ಬಳಿಕ ಇವ ಲಿಂಗ ತಗೊಂಡ್ ಬಾ ಅನ್ನೋದು ಸಹಿತ ಮರೆದ್ರಂತ. ವಾಪಸ್ ಬರ್ತಿದ್ರು. ಆದ್ರೆ ಇವನಿಗೇನಿತ್ತು ಭಾವ ಅಂತಂದ್ರೆ, ಅವ್ರು ಹೋಗಾಗೇನು ಹೇಳಿದ್ನಲ್ಲ, ಅವರು ಯಾವಾಗ ಬರ್ತಾರೆ, ಆ ಲಿಂಗ ಯಾವಾಗ ಕೊಡ್ತಾರೆ, ಅದನ್ನ ಯಾವಾಗ ನಮಸ್ಕಾರ ಮಾಡಿ ಪೂಜೆ ಮಾಡಿ ಅನ್ನುವುದೇ ಭಾವ. ಮತ್ತೇನಿಲ್ಲ ಅವನಿಗೆ. ಹಗಲು ರಾತ್ರಿಗಳ ಲೆಕ್ಕ ಇಲ್ಲ ಅವನಿಗೆ. ನಿದ್ರೆ ನೀರಡಿಕೆ ಹಸುತ್ರಸೆಗಳ ಗಮನ ಇಲ್ಲ. ಅವ್ರು ಯಾವಾಗ ಬರ್ತಾರಂತ ಅವ್ರು ದಾರಿ ಕೈ ಕೂತ್ ನಿಂತಿದ್ದ. ಬಂತ್ರಿ ತಂಡ ಉಘೆ ಅನ್ಕೊಂತ ಇವ ಕುರಿಗಳು ತಗೊಂಡು ಗದ್ದಕ್ಕೆ ಬಡಿಗೆ ಹಚ್ಕೊಂಡು ನಿಂತ್ಕೊಂಡಿದ್ದ, ಹೆಗಲ ಮೇಲೆ ಕಂಬಳಿ ಹಾಕಂಡ. ಆ ಬಳಿಕ ಅವ್ರು ಕೊಟ್ಟಿದ್ದವ್ರು ದುಡ್ಡೇನು ಕೊಟ್ಟಿದ್ನಲ್ಲ ಆದಾಯ ಸ್ವಾಮಿಗಳು ಕೈ ಎಳಗ ಅವ್ರನ್ನ ನೋಡ್ದ. ಅಪ್ಪಗಳು ಬಂದ್ರಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ ಅಪ್ಪನ ನಾನು ತಂದು ಕೊಡ್ತಾರಂಥೇಳಿ ಭಾಳ ಸಂತೋಷ ಆಯ್ತು ಅವನಿಗೆ. ಹಾಗೆ ಅವ್ರು ಹೆಂಗೆ ಸಮೀಪಕ್ಕೆ ಬರ್ತಾರೆ ಹಂಗಂಗೆ ಕುರುಗಳೆಲ್ಲ ರೋಡ
ರೋಡ್ ಕಡೆ ಹೊಡ್ಕೊಂಡು ಹೊಂಟ. ಆ ಬಳಿಕ ಅದರಾಗ ಒಬ್ಬ ಸ್ವಾಮಿಗಳು ನೋಡಿದ್ರಂತ, ಆ ಸ್ವಾಮಿಗಳೇ ಆ ಕುರುಬ ಹೋಗಾಗ ಒಂದು ದುಡ್ಡು ಕೊಟ್ಟಿದ್ದ ಲಿಂಗ ತಗೊಂಡು ಬಂದ್ರಿ ಅಂತ, ನಾವು ಲಿಂಗನೇ ತರಲಿಲ್ಲ, ಅವು ಬೇಡಿದ್ರೆ ಏನು ಕೊಡಬೇಕು ಅಂತ ಒಬ್ಬ ಕೇಳಿದಂತ. ಅವ್ರ ಸ್ವಾಮಿಗಳಂದ್ರು, ಅವಾಗೇನು ಗೊತ್ತು ಮಗನಿಗೆ ಲಿಂಗ ಅನ್ನೋದು, ಕುರಿಕಾಯಿಗೇನು ಗೊತ್ತು ಲಿಂಗ ಅನ್ನೋದು, ಅವನು ನೋಡೇ ಇಲ್ಲ, ಅದಕ್ಕೆ ನಾ ಕೊಡ್ತೀನಿ ಹೇಳೋದನ್ನು, ಹಂಗಾರ ಮಾಡಿಕೊಂಡು ಆ ದುಡ್ಡು ಕೊಟ್ಟಿದ್ದಕ್ಕೆ ನಾವು ಪಾರಾಗಿ ಹೋಗ್ತೀನಿ ಅಂತಂದು ಹೇಳ್ದ. ಪರವಾಗಿಲ್ಲ ಅಂತೇಳಿ ಅವೇನು ಮಾಡ್ದ, ಅವ ಹಂಗ ಸಮೀಪ ಬರಾಕತ್ತ, ಆ ರೋಡ್ ದಂಡಿಗನ ಕುರಿಗಳ ಹಿಕ್ಕಿ ಕಾಳು ಬಿದ್ದಿದ್ದು. ಆ ಹಿಕ್ಕಿ ಕಾಳ ಈ ಎರಡು ಬೆಳ್ಳಾಗ ದೊಡ್ಡ ಬೆಳ್ಳ ಮತ್ತು ಅದ್ರ ಮಗಲನ್ನ ಬಳ್ಳಿ ಹಿಡ್ಕೊಂಡು ಹಿಂಗೆ ಮಾಡಿ ಹಾರಿಸ್ ಕೈಯಾಗ ತಗೊಂಡ ಸ್ವಾಮಿಗಳು. ತಗೊಂಡದನ್ನು ಹಿಂಗೆ ಮುಟಿಯಾಗಿ ಹಿಡಿದು ಅವ ಹಂಗೆ ಬರ್ತಿದ್ದ. ಅವ ಸಮೀಪ ಬಂದ ಕೂಡಲೇ ಕೈಯಾಗಿನ ಬಡಿಗಿ ಕಂಬಳಿ ಬಿಸಾಕಿ ಒಗದ ಸ್ವಾಮಿಗಳ ಪಾದ ಮೇಲೆ ದಂಡವತ್ ನಮಸ್ಕಾರ ಮಾಡ್ತಾನೆ. ಯಪ್ಪ, ಜಾತ್ರೆ ಚೆನ್ನಾಗಿ ಆತ, ನಿಮ್ಗೆಲ್ಲಿ ತೊಂದರೆ ಆಗ್ಲಿಲ್ವಾ, ಸಂತೋಷ ಸುಗಮವಾಗಿ ನಿಮ್ಮ ಜಾತ್ರೆ ತೀರಿತಲ್ಲ ಅಂತ ಕೇಳ್ತಾನೆ. ಎಲ್ಲ ಚೆನ್ನಾಗಿ ಆತಪ್ಪ ಅಂತ ಹೇಳಿದ್ರು. ಹಂಗಾರ ನಾನು ನಿಮ್ಗೆ ಹೋಗಾಗಿ ಹೇಳಿದ್ನೆಲ್ಲ ಅಪ್ಪನ ತಗೊಂಡು ಬಂದಿರಿ ಅಂತ ಕೇಳ್ತಾನೆ. ಹಾ ತಂದೀವಲ್ಲ, ಎಲ್ಲಿ ಅದಕ್ಕೆ ಕೊಡ್ರಿ ಅಂತ ಕೈ ಚಾಚಿದ. ಆವಾಗ ಸ್ವಾಮಿಗಳಂದ್ರು, ಇದನ್ನು ಕೈ ಬಿಚ್ಚಿ ಕೊಟ್ಟ ಅಂದ್ರೆ ಈ ಮಗ ಕುರಿ ಹಿಕ್ಕಿ ಕಾಳಂತಾನ, ಲಕ್ಷ್ಯದಾಗಿರ್ಲಿ, ಇವ ಕುರಿ ಹಿಕ್ಕಿ ಕಾಳಂತಾನ, ಅದಕ್ಕೆ ಇವನಿಗೆ ಕೈ ಬಿಚ್ಚಲಾರ್ದನ್ನ ಮುಚ್ಚಿನೇ ಕೊಡಬೇಕು ಮತ್ತು ಕೊಟ್ಟರು ಸಹಿತ ಇವನಿಗೆ ನೋಡ್ಲಾರ್ದಂಗ ಹೇಳ್ಬೇಕಂದ್ರ ತಾವು ಬಿಚ್ಚಿ ನೋಡ್ಲಾರ್ದಂಗೆ ಹೇಳ್ಬೇಕಂತ ಅವ್ರು ಹೇಳಿದ್ರಂತೆಪ್ಪ. ನೋಡು, ಈ ಲಿಂಗ ಇಷ್ಟು ಅದ್ಭುತದ, ಮಹಾನ್ ಶಕ್ತಿಶಾಲಿ ಅದ, ಅದು ನಾನು ನೋಡಂಗಿಲ್ಲ, ನೀನು ನೋಡಬಾರ್ದು, ನೀ ಹೆಂಗೆ ಕೊಡ್ತೀನಿ ಹಂಗೆ ನೀನು ಮುಟ್ಟಿಗೆಯಾಗದನ್ನು ಮುಚ್ಕೊಂಡೇ ಇರಬೇಕು. ಆ ಬಳಿಕ ಇನ್ನೊಂದು ಮಾತು ತಮ್ಮ, ಏನು ಮಾಡಬೇಕು ಅಂತಂದ್ರೆ ಆ ಲಿಂಗ ಯಾರೂ ನೋಡಲಾರದಂಥ ಜಾಗನಾಗಿಟ್ಟು ನೀ ಪೂಜಾ ಮಾಡಬೇಕು. ಹಿಂಗೆ ಹೇಳಿದ್ರು ಸ್ವಾಮಿಗಳು. ಹಿಂಗೆ ಯಾಕೆ ಹೇಳಿದ್ರು ಅಂತಂದ್ರೆ, ಶ್ರೀಶೈಲಕ್ಕೆ ಹೋದ ಸ್ವಾಮಿಗಳು ನಾನು ಲಿಂಗ ಕೊಟ್ಟರು ಅಂತ ಕೇಳಿಕೆ ಯಾರಿಗಿರ ತೋರಿಸ್ತಂದ್ರೆ, ಸುಳೆ ಮಗನೇ ಕುರಿಗಿಗಳು ಕೊಟ್ಟರೆ ಲಿಂಗ ಐತೇನೆ ತಂತಾರ ಅವರು. ಹಂಗಾಗಿ ಹಿಂಗಂತಾರಂತ ಅವನಿಗೆ ಹೇಳಿಬಿಟ್ರು. ಅವಾಗ ಅವ ಏನು ಮಾಡ್ತಾನೆ, ಸಾಕ್ಷಾತ್ ಭರ್ಗೋ ನರುಕೃತಿ ಅಂತಾರಲ್ಲ, ಸ್ವಾಮಿಗಳಂದ್ರೆ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ ಅಂದ್ರೆ ಸ್ವಾಮಿಗಳು, ಅವ್ರ ವಾಕ್ಯವೇ ವೇದ ವಾಕ್ಯ ಅಂತ ಭಾವಿಸ್ಕೊಂಡು ಆತ್ರಿಯಪ್ಪ, ಛಚೆ ನಾನು ನೋಡಿದರೆ ಬಿಡಿ, ಇನ್ನೊಬ್ಬರು ಸಹಿತ ನೋಡ್ಲಾರದಂಥ ಜಾಗದಾಗ ಇಡ್ತೀನಿ ಅಂತ ಅದನ್ನು ತಗೊಂಡು ಹೋಗಿ ಹಿಂಗೆ ಆಲೋಚನೆ ಮಾಡ್ತಾನ್ರಿ ಅವ. ಆಲೋಚನೆ ಮಾಡೋದಂದ್ರೆ ಏನು ಗೋಲ್ಗೇರಿ ಕ್ಷೇತ್ರ ಆಗ್ಯದಲ್ಲ, ಆ ಕ್ಷೇತ್ರ ಏನಿತ್ತು ಮೊದಲಂದ್ರೆ ಇವನು ಕುರುದೊಡ್ಡಿತ್ತು, ಕುರಿಗಳ ಹಿಕ್ಕಿಗಳನ್ನ ಆ ತಿಪ್ಪಿ ಮಾಡಿದ್ದವ. ಅಲ್ಲೇ ಅವ ಏನ್ ಮಾಡ್ತಾನ, ಇಲ್ಲಿ ಯಾರು ಬರಂಗಿಲ್ಲ, ಇಲ್ಲಿ ಯಾರು ಹುಡುಕಂಗಿಲ್ಲ, ಇದನ್ನ ಪೇಟಿಗೆನೂ ಅಲ್ಲ, ಸಂದುಕ್ಕೂ ಅಲ್ಲ, ಟ್ರಿಜರೂ ಅಲ್ಲ ಅಂತೇಳಿ ಅದನ್ನೆಲ್ಲ ಬರೋಬರ ಎಲ್ಲ ಗೊಬ್ಬರ ಅಡ್ಡಾಲ ಮಾಡಿ ಆ ತಿಪ್ಪ್ಯಾಗನ್ನ ಏನ್ ಇಡ್ತಾನವ, ಲಿಂಗ ಇಟ್ಟಾನ, ಕುರಿ ಹಿಕ್ಕಿ ಇಟ್ಟಾನ್ರಿ, ಏನಿಟ್ಟನ ಮತ್ತೆ ಕುರಿ ಹಿಕ್ಕಿ ಇಟ್ಟಾನ, ಹಿಕ್ಕಿ ಒಳಗ ಹಿಕ್ಕಿನೇ ಇಟ್ಟಾನ, ಆದ್ರೆ ಭಾವದಲ್ಲಿ ಮಾತ್ರ ಲಿಂಗ ಇಟ್ಟಾನ. ಏನದಪ್ಪ ವಿಷಯ, ಏನದ, ಭಾವಾನುಕೂಲವೇ ಶಂಭುಲಿಂಗ. ಏನ್ ಮಾಡೋದಪ್ಪ, ತಿಪ್ಪ್ಯಾಗನ ಕುರಿ ಹಿಕ್ಕಿ ಕಾಳದಾಗನ ಹಿಕ್ಕಿ ಕಾಳಿಟ್ಟು ಮತ್ತೆ ಮುಚ್ಚಿದಾನ. ಆ ಬಳಿಕ ಅಂದಿನ ಹಿಡ್ಕೊಂಡು ಪೂಜಾ ಶುರು ಮಾಡ್ದ, ಪ್ರಾರಂಭ ಮಾಡ್ದ. ಅಲ್ಲೇ ಆ ಡಂಬಳ ಹತ್ತಿರ ಮತ್ತು ಗ್ವಾಲ್ಗೇರಿ ಹತ್ತಿರ ಒಂದು ಸಣ್ಣ ಚಿಕ್ಕದ ಹಳ್ಳ, ನಿಮ್ಮ ಹಳ್ಳಿ ನಂಗೆ ಹಳ್ಳ ಹರಿತದ, ಅದರಾಗಿ ನೀರು ತಂದು ಅದರಾಗೆಲ್ಲ ಹಾಕಾವ, ತಿಪ್ಪ್ಯಾಗ ಬರ್ಕಾವ. ಆ ಬಳಿಕ ಹಳ್ಳದ ದಂಡಿಗಿರ್ತಕ್ಕಂಥ ಲಕ್ಕಿ ತಪ್ಪಲು, ಅವರೇ ತಪ್ಪಲುಗಳು ತಂದು ಪತ್ರಿ ಏರಿಸ್ತಿದ್ದ. ಅಂತಾರಲ್ಲವಲ್ಲ, ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಸಮರ್ಪಣಂ. ಪತ್ರಿ ಏರಿಸ್ತಾ ಮಜ್ಜಲ್ ಮಾಡ್ತಾ ಇದ್ದ, ಧೂಪ ದೀಪ ಬೆಳಗ್ತಿದ್ದ. ಆ ಬಳಿಕ ಇನ್ನೊಂದು ಮಹತ್ವದ ಕೆಲಸ ಏನು ಮಾಡ್ತಿದ್ದಂದ್ರೆ, ಕುರಿಗಳ ಮರಿಗಳನ್ನು ಕುಡಿಸುವ ಮುನ್ನನೇ ಹಾಲನ್ನು ಹಿಡ್ಕೋತಿದ್ದ ಒಂದು ಕೊಡ, ಭಾಳ ಕುರಿ ಇದ್ದು ರೀ. ಆ ಹಾಲು ತಂದು
ನಮ್ಮಪ್ಪ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ನಾನು ಕ್ಷೀರಾಭಿಷೇಕ ಮಾಡಬೇಕಂತ ನಿತ್ಯದಲ್ಲಿ ಒಂದು ಕೊಡ ಹಾಲು ತಿಪ್ಪ್ಯಾಗ ಸುರುತ್ತಿದ್ದ. ದೇವ್ರಿದ್ದೇನಲ್ರಿ? ದೇವ್ರಿದ್ದೇನ್ರಲ್ಲಿ? ಇಲ್ಲ, ಕುರಿ ಹಿಕ್ಕಿ ಕಳೆದಾಗ ಕುರಿ ತಿಪ್ಪ್ಯಾಗನ ಹಾಲು ಹಾಕಾಕತ್ಯಾನ. ಹಿಂಗೆ ಕೆಲವು ದಿವಸ ನಡೆದ ಬಳಿಕ ಅವ್ರ ಅಪ್ಪ ಒಂದು ಸಲ ನೋಡ್ತಾನ. ನೋಡಿ ಅವನಿಗೆ ಭಯಂಕರ ಸಿಟ್ಟು ಬರ್ತದೆ. ಅಲ್ಲೋ, ತಿಪ್ಪ್ಯಾಗ ತಂದ ಹಾಲು ಚೆಲ್ತೀಯ ಮಗನೇ? ಕುರಿಗಳ ಮರಿಗಳ ಬಾಯಾಗ ಮಣ್ಣು ಹಾಕಿ ತಿಪ್ಪ್ಯಾಗ ಹಾಕ್ತೀಯಲ್ಲ, ಇನ್ನೊಬ್ಬರಿಗೆ ಯಾರಿಗಾದ್ರೂ ದಾನ ಕೊಟ್ಟರೆ ಪುಣ್ಯನರ ಬರ್ತಿತ್ತು. ಅಲ್ಲ, ವಿನಾಕಾರಣವಾಗಿ ಆ ಹಾಲುಗಳ ತಿಪ್ಪ್ಯಾಗ ಚೆಲ್ತೀಯಲ್ಲ, ಇದನ್ನು ಯಾಕೆ ಮಾಡ್ತೀಯೋ? ಮಾಡಬೇಡ ಅಂತಂದು ಕೂಡಲೇ ಅವ ಹೇಳದಂತ, ಇದರೊಳಗೆ ನಮ್ಮ ಅಪ್ಪದನ ಅವನಿಗೆ ಕುಡಿಸಿನಂದತ್ತವ. ಅವ್ರ ಅಪ್ಪಂದ, ನಾನೇ ನಿನಗೆ ಹಡ್ದ, ನಿನಗೆ ಜನ್ಮ ಕೊಟ್ಟವನ ಮತ್ಯಾವ ನಿನಗೆ ಅಪ್ಪಿರ್ತಾನ ಮಗನ ಅಂತ ಹೇಳ್ದ. ಅವ ಹೇಳ್ತಾನ, ನನಗೆ ನೀ ಹಡ್ದೀವಿ, ನಿನಗೆ ಅವ ಹಡ್ದನಂದತ್ತವ. ಅವ ಅಪ್ಪ ಒಳಗದನಪ್ಪ ಅಂತಂದು ಕೂಡಲೇ 2 ದಿನ 3 ದಿನ ಹೇಳ್ದ. ಕೊನೆಗೆ ಅವ ಏನು ಮಾಡ್ತಾನ, ನಿಮ್ಮ ಅಪ್ಪಿಲ್ ಒಳಗದನ ಸುಳೆ ಮಗನ ಅಂಥೇಳಿ ಇಷ್ಟು ಹೇಳಿದ್ರು ನನ್ನ ಮಾತು ಗಮನ ಮಾಡುವಲ್ಲಿ ತಿಪ್ಪ್ಯಾಗ ತಂದ ಹಾಲು ಚೆಲ್ತಿ ಅಂದ್ರೆ ಎಲ್ಲಿ ಅದ ನಿಮ್ಮಪ್ಪ ಅಂತ ತಿಪ್ಪಿಗ ಕಾಲಿಲೆ ಜಾಡಿಸಿ ಒದ್ದಂತ್ರಿ ಅವರಪ್ಪ. ಅವನ ಹೆಸರು ಬಲ್ಲುಗ ಅಂತ ಬರ್ತದೆ. ಬಲ್ಲುಗ, ಗೊಲ್ಲಾಳನ ತಂದೆ ಹೆಸರು ಬಲ್ಲುಗ. ತಿಪ್ಪಿಗೆ ಒಗ್ದಾಗ ಅವನಿಗೆಷ್ಟು ಸಿಟ್ಟು ಬಂತ್ರಿ. ಅಯ್ಯಯ್ಯೋ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಶ್ರೀ ನಿಮ್ಮ ಚರಣ, ಆಕಾಶದಿಂದ ತತ್ತ ಶ್ರೀ ನಿಮ್ಮ ಮುಕುಟ, ಅಗಣ್ಯ ಅಗೋಚರ ಅಪ್ರತಿಮ. 14 ಲೋಕೆಲ್ಲ ಹೊಟ್ಟೆಗಿಟ್ಟುಕೊಂಡು ಸಲುವಂತ ನಮ್ಮ ಅಪ್ಪಗ ಕಾಲಿಂದ ಒದ್ದಿಯ ಮಗನ ಅಂದವನ. ಕುರಿಗಳಿಗೆ ತಪ್ಪಲ ಕೊಡಿಯುವಂತ ಕೊಳ್ಳಿ ಇತ್ರಿ ಅವನು ಬೋಲಿ ಚಂದ್ರ ಕೊಳ್ಳಿ ತಗೊಂಡ ಅಪ್ಪನ ಕುತ್ತಿಗೆನ ಕಡ್ದ. ಮತ್ತೇನದು ಕಡದ. ಒಳಗಿಂದ ಪರಮಾತ್ಮ ಶ್ರೀಕೃಷ್ಣ ಮಲ್ಲಯ್ಯ ಉದಯಿಸಿ ಬಂದು ತಡೆಗೊಲ್ಲಾಳ ಅಂತ ಅವನ ಕೈ ಹಿಡಿತಾಂಡ್ರಿ. ಬಂದು ಒಳಗಿಂದ ಎದ್ದು ಬಂದು ಕೈ ಹಿಡದ. ಗೊಲ್ಲಾಳ ಕೇಳ್ತಾನ, ಏನೋ ತಂದಿ ಕಡದಿಯಲ್ಲ, ಅಪ್ಪಗೆ ಒದ್ದಾನಂದ ಬಳಕ ಇವನಿಗೆ ಹೆಂಗೆ ಬೀಳಕ್ ಬರ್ತದಂತ ಹೇಳಂತಿರ್ತಾನ. ಅವಾಗ ಮಲ್ಲಯ್ಯ ಪ್ರತ್ಯಕ್ಷನಾಗಿ ತಂದೆಯ ಪ್ರಾಣವನ್ನು ಮರಳಿ ಕೊಡಿಸಿ ಆ ಬಳಿಕ ಹೇಳ್ತಾನ, ಇಲ್ಲೇನು ಉದ್ಭವಲಿಂಗ ಇದು, ಏನದದು? ಕುರಿ ಹಿಕ್ಕಿ ಕಾಳ ಲಿಂಗ ಮಾಡಿ ತೋರಿಸಿದವ ಜಗತ್ತಿನೊಳಗೆ ಯಾರಾದರೂ ಶರಣರಿದ್ರೆ ಅದು ಗೋಲ್ಗೇರಿ ಗೊಲ್ಲಾಳ ಅಂತೇಳಿ ತಿಳ್ಕೊಂಡು ಬಂಧುಗಳು. ಅದು ಈಗಲೇ ದೊಡ್ಡ ಕ್ಷೇತ್ರ ಆಗಿ ಮೆರೀತದ. ಆ ಕ್ಷೇತ್ರದ ಲಿಂಗದ ಹೆಸರು ಏನದಪ್ಪ ಅಂತ ಕೇಳಿದ್ರೆ ಗೊಲ್ಲಾಳ. ನಾನೇ ಈ ಲಿಂಗ, ಆದರೂ ಕೂಡ ಈ ಲಿಂಗಕ್ಕೆ ಗೊಲ್ಲಾಳೇಶ್ವರ ಲಿಂಗ ಅಂತೇಳಿ ತಿಳ್ಕೊಂಡು ನಾಮಾಭಿಧಾನ ಮಲ್ಲಿಕಾರ್ಜುನ ಸ್ವಾಮಿ ಮಾಡಿ ತಂದೆ ಪ್ರಾಣ ಕೊಟ್ಟು ಮಗನಿಗೆ ಲಿಂಗದಲ್ಲಿ ಐಕ್ಯ ಮಾಡಿ ನೀನು ಜಗತ್ತಿನೊಳಗೆ ಅಮರಾಗಿರೋಪ್ಪ ಅಂಥೇಳಿ ಆಶೀರ್ವಾದ ಮಾಡದಂತ. ಅದಕ್ಕೆ ಅಪ್ಪಗಳು ಚಂದ್ರಶೇಖರ್ ಅಪ್ಪಗಳು ಭಾಳ ಚಲೋ ವಿಷಯ ಇಟ್ಟು ನನಗೆ ಭಾಳ ಸಂತೋಷ ಅನ್ನಿಸ್ತು. ಭಾವಾನುಕೂಲವೇ ಶಂಭೋಲಿಂಗ, ಅತ್ಯಂತ ಅಪರೂಪದ ವಿಷಯ. ಅದಕ್ಕೆ ತಾಯಿ ತಂದಿಗಳೇ ಅಲ್ಲಿ ಇಲ್ಲಿ ಅಂಬಿಗಾರಿ ಚೌಡನ್ನು ಕೂಡ ಇದನ್ನು ಹೇಳ್ತಾನೆ. ನಾವು ಏನು ಹೇಳ್ತಾನೆ, ದೇವರು ನಮ್ಮಲ್ಲಿ ಅದನ್ನು ಬಿಟ್ಟು ನೀವು ಯಾಕಡೆ ಹುಡುಕಾಕತ್ತೀರಲ್ಲ, ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗ ಹಿರಿದೆಂದು ಪೂಜಿಸುವವರ ಪರಿ ನೋಡ, ಭಾವ ನೋಡ ಅಂತಾರೆ. ಅದಕ್ಕೆ ದೇವರು ನಮ್ಮೊಳಗೆ ಅದಾನ. ಅದು ಯಾವಾಗ ನಮ್ಮನ್ನು ಕಾಣುತ್ತಾನಂತಂದ್ರೆ ನಮ್ಮ ಭಾವ ನಿರ್ಬೈಲ ಆಗಬೇಕು. ಏನಪ್ಪ ಭಾವ ಆಗಬೇಕು? ಅನುಪಮ ಅಚಲ ಭಕ್ತಿ ಭಾವಾನುಕೂಲವೇ ಶಂಭುಲಿಂಗ. ಆ ಶಂಭುಲಿಂಗದ ಅರ್ಥ ಎಷ್ಟು ಸುಂದರ ಹೇಳಿದ್ರಿ ಅಪ್ಗಳು. ಅಂತಹ ಪುಣ್ಯಾತ್ಮರ ಪ್ರವಚನವನ್ನು ಸದಾ ತಾವು ಸಂದರ್ಶಿಸಬೇಕು. ಅಂಥವ್ರು ಸಿಗುವುದೇ ಅಪರೂಪ. ಈಗ ದೃಷ್ಟಾಂತ ಹೇಳಕ್ಕೆ ಬರ್ತದೆ. ಶಬ್ದ ಬಿಡಿಸಿ ಹೇಳೋದಂದ್ರೆ ಕಠಿಣದ, ಶಬ್ದ ಬಿಡಿಸಿ ಹೇಳೋದು ಕಠಿಣದ, ಶಬ್ದಾರ್ಥ ಹೇಳೋದು ಕಠಿಣದ. ಅತ್ಯಂತ ಪಕ್ವವಾಗಿರ್ತಕ್ಕಂಥ ಹದವಾಗಿರ್ತಕ್ಕಂಥ ಹೃದಯ ಇದ್ರನ ಮತ್ತು ಅತ್ಯಂತ ಸದ್ಗುರುಗಳ ಸನ್ನಿಧಾನದಲ್ಲಿ ನಿರ್ಮಲ ಮನಸ್ಸಿನಿಂದ ನಾವು ಮಾಡಿದ ಸ್ವಾಧ್ಯಾಯ ಅಭ್ಯಾಸದಿಂದ ಸಾಧ್ಯವಿನ ಅದು ಇಂಥ ಈ ಭಾವಕ್ಕೆ ನಿಲ್ಕಂಗಿಲ್ಲ ಅಂಥೇಳಿ ನಾವು ಯಾವಾಗಲೂ ಕೂಡ ಆ ಪರಮಾತ್ಮನಲ್ಲಿ ಮತ್ತು ಇಹ ಪರದಲ್ಲಿ ಭಾವ ಒಂದೇ ಆಗಿರಬೇಕು. ಆವಾಗ ದೇವನ ಒಲವೇ
ಅವನ ಕೃಪಾ ಕಟಾಕ್ಷ ನಮಗಾಗುತ್ತೆ. ಅವನ ಕೃಪಾ ಆಯಿತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದ ಸಾರ್ಥಕತೆ ಎನ್ನುವಂಥ ಮಾತನ್ನು ತಮಗೆಲ್ಲ ತಿಳಿಸ್ತಾ, ಇಲ್ಲಿವರೆಗೆ ಬಹಳ ಸಮಯ ಆಯಿತು. ನಾನು ತಗೊಂಡೆ 10-18 ಅದ್ರ ಸಮಯ. ಆದ್ದರಿಂದ ಪ್ರಸಾದ ಮಾಡ್ಕೊಂಡು ಹೋಗಲಿಕ್ಕೆ ತಮಗೆಲ್ಲ ಲೇಟ್ ಆಗುತ್ತೆ. ಈ 2 ವಾಕ್ಪುಷ್ಪಗಳನ್ನು ಕರಿಬಸವೇಶ್ವರನ ಕರ್ತೃಗದ್ದಿಗೆ ಅರ್ಪಿಸಿ ವಿರಾಮ ಕೊಡ್ತಾ ಇದ್ದೇನೆ. ಹರ ಓಂ ತತ್ಸತ್.